ಮುಂಗಾರು ಹಂಗಾಮು ಬಿತ್ತನೆಗೆ 20,000 ಕ್ವಿಂಟಲ್ ದಾಸ್ತಾನು. ಪ್ರತಿ ಪ್ಯಾಕೆಟ್ನಲ್ಲಿ QR ಕೋಡ್. ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವೆಂದು ಕರೆಯುವ ಚಳ್ಳಕೆರೆ ತಾಲೂಕಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ವಾಡಿಕೆ ಮಳೆಗಿಂತ ಹೆಚ್ಚಿನದಾಗಿ ಮಳೆ ಬಂದು ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಇನ್ನು ರೈತರಿಗೆ ಯಾವುದೇ ರೀತಿಯಲ್ಲಿ ಬಿತ್ತನೆ ಬೀಜಕ್ಕೆ ತೊಂದರೆಯಾಗದಂತೆ ಕೃಷಿ ಇಲಾಖೆ ಬಿತ್ತನೆ ಬೀಜ ದಾಸ್ತಾನು ಮಾಡಲಾಗಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕ ಡಾಕ್ಟರ್ ಅಶೋಕ್ ಹೇಳಿದ್ದಾರೆ. ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಗೋದಾಮಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡುವ ಶೇಂಗಾ ಗೋದಾಮಿನಲ್ಲಿ ರೈತರಿಗೆ ಶೇಂಗಾ ವಿತರಣೆ ಮಾಡುವ ಮೂಲಕ ಮಾಧ್ಯಮದೊಂದಿಗೆ ಮಾತನಾಡಿದರು. ಒಟ್ಟಾಗಿ ನಮಗೆ ಪ್ರತಿ ವರ್ಷ ವಾಡಿಕೆ ಬಿತ್ತನೆ ಪ್ರದೇಶ ಬಂದು 85,000 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಆಗುತ್ತೆ. ಎಲ್ಲ ಬೆಳೆಗಳು ಸೇರಿ ಶೇಂಗಾ ಇರ್ಬೋದು, ತೊಗರಿ ಇರ್ಬೋದು, ಮೆಕ್ಕೆಜೋಳ, ಆಮೇಲೆ ಸಿರಿಧಾನ್ಯಗಳು, ಬೇರೆ ಎಲ್ಲ ಬೆಳೆನೂ ಸೇರಿ ನಮಗೆ ಒಟ್ಟಾಗಿ 85,000 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಆಗುತ್ತೆ ಮುಂಗಾರಲ್ಲಿ. ಅದರಾಗಿ ನಮ್ಮದು ಪ್ರಮುಖವಾದ ಬೆಳೆ ಅಂದರೆ ಶೇಂಗಾ. ನಮಗೆಲ್ಲ ಗೊತ್ತಿರೋದಂಗೆ ಮಳೆಯಾಶ್ರಿತ ಪ್ರದೇಶ ಹೆಚ್ಚಿಗೆ ಚಳಕೆರೆ ಇರೋದ್ರಿಂದ ನಮ್ಮ ಮಳೆಯಾಶ್ರಯದಲ್ಲಿ ಮುಖ್ಯವಾಗಿ ಬರ್ತಿರೋದಂತಂದರೆ ಶೇಂಗಾ ಬೆಳೆ ಬರುತ್ತೆ. ಶೇಂಗಾ ಸುಮಾರು 75,000 ಹೆಕ್ಟರ್ ಪ್ರದೇಶದಲ್ಲಿ ಬರುತ್ತೆ. ಆಮೇಲೆ ಒಂದು 5,000 to 6,000 ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಬರುತ್ತೆ. ಉಳಿದಂಗೆ 3,000 to 4,000 ಹೆಕ್ಟರ್ ಪ್ರದೇಶ ನೀರಾವರಿ ಬೋರ್ವೆಲ್ ಇರ್ತಕ್ಕಂಥವ್ರು ಮುಸ್ಕಿನ ಜೋಳ ಬೆಳೀತಾರೆ. ಇನ್ನೂ 1,000-2,000 ಹೆಕ್ಟರ್ಗಳು ಸಿರಿಧಾನ್ಯಗಳು ಬೆಳೀತಾರೆ. ಸೊ ಈ ರೀತಿಯಾಗಿ ಉಳಿದಂಥ ಬೆಳೆಗಳು ಉರುಳಿ ಹಾಕ್ಕೊಳ್ತಾರೆ, ಹೆಸರು, ಅಲಸಂದೆ ಆ ಥರ ಬೆಳೆಗಳನ್ನ ಬೆಳೀತಾರೆ. ಉಳಿದಂಗೆ ಮಿಕ್ಕಿದ್ದೆಲ್ಲನೂ ಕೂಡ ನಮ್ಮದೇನು ಭೌಗೋಳಿಕ ವಿಸ್ತೀರ್ಣದಲ್ಲಿ ಆರ್ಟಿಕಲ್ಚರ್ ಕ್ರಾಪ್ಸ್ ಬರುತ್ತೆ. ಈಗ ತಕ್ಕನಾಗೆ ಇವಾಗ ನಮ್ಮ ಪ್ರಸ್ತುತ ವರ್ಷಕ್ಕೆ ಎಷ್ಟು ಸ್ಟಾಕ್ ಇದೆ ಸರ್ ಶೇಂಗಾ? ಈಗ ನಮ್ಮಲ್ಲಿ ನಮ್ಮ 75,000 ಹೆಕ್ಟ್ರಿಗೆ ನಮಗೆ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಸೀಡ್ ರಿಪ್ಲೇಸ್ಮೆಂಟ್ ರೇಷಿಯೋ ಅಂತ ಕರೀತಾರೆ. ಅಂದರೆ ನಾವು ಇದು ಏನಂದರೆ ಹೈಬ್ರಿಡ್ ಅಲ್ಲ, ನಮ್ಮಲ್ಲಿ ಶೇಂಗಲ್ ಬರೋದು ತಳಿಗೆ ಬರೋದ್ರಿಂದ ರೈತರು ಬೆಳೆದಂಥ ಬೆಳೆನೇ ಮತ್ತೆ ಅವರು ಉಪಯೋಗಿಸ್ಕೋಬೋದು. ಅದನ್ನು ನಾವು ಆದರೂ ಕೂಡ ರಿಪ್ಲೇಸ್ಮೆಂಟ್ ಆಗಿ ಹೊಸ ಬೀಜನ ಹಾಕಬೇಕಾಗುತ್ತೆ. ಆ ಒಂದು ಆಧಾರದ ಮೇಲೆ ನಮಗೆ ಸುಮಾರು 25,000 ಕ್ವಿಂಟಲ್ ಅವಶ್ಯಕತೆ ಇರುತ್ತೆ. ಅದಕ್ಕೆ ಇಂಡೆಂಟ್ ಕೊಟ್ಟಿದ್ದೀವಿ. ಸೊ ಎಲ್ಲ 25,000 ಕ್ವಿಂಟಲ್ ಕೂಡ ನಮ್ಮಲ್ಲಿ ಸ್ಟಾಕ್ ಮಾಡ್ಕೊಳ್ಳೋಕ್ಕೆ, ದಾಸ್ತಾನು ಮಾಡ್ಕೊಳ್ಳೋಕ್ಕೆ ಗೋಳನಿರೋದಿಲ್ಲ. ಜೊತೆಗೆ ಅವನ್ನ ಇಲ್ಲಿ ನಾವು ಕೀಟಗಳಿಂದ ಎಲ್ಲ ಕಾಪಾಡು ಮಾಡ್ಕೊಳ್ಳೋದು ಕಷ್ಟ ಇರುತ್ತೆ. ಸೊ ಇಂಡೆಂಟ್ ಪ್ರಕಾರ ನಮ್ಮಲ್ಲಿ ಆಲ್ರೆಡಿ ಈಗ KYF ಸಂಸ್ಥೆಯಲ್ಲಿ ಸುಮಾರು 10,000 ಕ್ವಿಂಟಲ್ ಇದೆ. ಹಾಗೂ ಪ್ರೈವೇಟ್ ಖಾಸಗಿ ಸಂಸ್ಥೆಗಳಿಂದಲೂ ಕೂಡ ಸಾಕಷ್ಟು ನಮಗೆ ಒಂದು 25-30,000 ಕ್ವಿಂಟಲ್ ದಾಸ್ತಾನಿದೆ. ಅಂದರೆ ಅವರು ಬೇರೆ ಬೇರೆ ತಾಲೂಕುಗಳಿಗೆಲ್ಲ ಕಳಿಸ್ಕೊಡ್ತಾರೆ. ಸೊ ನಮಗೂ ಎಲ್ಲ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ 25,000 ಕ್ವಿಂಟಲ್ ಅಂದರೆ ಅಷ್ಟನ್ನು ಕೂಡ ನಮ್ಮಲ್ಲಿ ಪ್ರತಿ ವರ್ಷ ಏನು ರೈತರು ತಗೊಂಡೋಗಲ್ಲ. ಯಾಕಂದರೆ ಅವ್ರು ತೆಗಿರ್ತಕ್ಕಂಥ ಬಿತ್ತನೆ ಬೀಜನ ಉಪಯೋಗಿಸ್ತಾರೆ. ನಾವು ಆನ್ ಆ್ಯಾವ್ರೇಜು ಪ್ರತಿ ವರ್ಷ ಒಂದು 12,000 to 15,000 ಕ್ವಿಂಟಲ್ ಬಿತ್ತನೆ ಬೀಜನ ನಮ್ಮಲ್ಲಿ ತಗೊಂಡು ಹೋಗ್ತಾರೆ. ಈಗ ನಾವು ಪ್ರಸ್ತುತವಾಗಿ ಪ್ರತಿ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ 1,000 ಚೀಲವಷ್ಟು ಶೇಂಗಾ 1,000 ಕ್ವಿಂಟಲು ಸಂಗ್ರಹಣೆ ಮಾಡಿದ್ದೀವಿ ಆಲ್ರೆಡಿ ಒಂದೊಂದು ಹೋಬಳಿನಲ್ಲಿ. ಹಂಗಾಗಿ ನಮ್ಮ 4,000 ಕ್ವಿಂಟಲ್ ಸಂಗ್ರಹಣೆ ಆಗಿದೆ. ಈಗ 4 ಹೋಬಳಿಗಳಿಂದ ನಾವು ಮೊನ್ನೆ 3ನೇ ತಾರೀಕಿಂದ ನಾವು ವಿತರಣೆ ಸ್ಟಾರ್ಟ್ ಮಾಡಿದ್ದೀವಿ. ವಿತರಣೆ ಸ್ಟಾರ್ಟ್ ಮಾಡಿದ ಮೇಲೆ ಈಗ ಒಂದು ನಮ್ಮ ಕಸ್ಬದಲ್ಲಿ ಒಂದು 200-300 ಚೀಲ ಹೋಗಿರಬೇಕಷ್ಟೇ. ಪರಶುರಾಂಪುರ ಹೋಬಳಿಯಲ್ಲಿ ಸ್ವಲ್ಪ ಜಾಸ್ತಿ ಹೋಗಿದೆ, ಒಂದು 700-800 ಚೀಲ ಹೋಗಿದೆ. ಅಂದರೆ ಒಂದು 500 ಕ್ವಿಂಟಲ್ ಹೋಗಿದೆ. ತಳುಕಿನಲ್ಲೂ ಕೂಡ ಅಷ್ಟೇ ಹೋಗಿದೆ. ನಾಯಕನಹಟ್ಟಿನಲ್ಲಿ ಒಂದು 300 ಕ್ವಿಂಟಲ್ ಹಂಗೆ ಹೋಗಿದೆ. ಸೊ ಈಗ ನಿಧಾನವಾಗಿ ರೈತರು ಬಂದು ತಮ್ಮ FIDಗಳು ಮತ್ತು SC/ST ರೈತರು ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನ ಪ್ರೊಡ್ಯೂಸ್ ಮಾಡಿ ದಾಖಲೆಗಳನ್ನೆಲ್ಲ ಕೊಟ್ಬಿಟ್ಟು ವಿತರಣೆಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಜನ ಬರ್ಬೋದು. ನಾವು ಅದಕ್ಕೆ ಈ ಸರಿ ಏನು ಮಾಡಿ ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಒಂದು ನಿರ್ದೇಶನದ ಮೇರೆಗೆ ಸೊ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೀವಿ. ಲಾಸ್ಟ್ ಇಯರ್ 15 ದಿನ ತಡವಾಗಿ ಮಾಡಿದ್ವಿ. ಹೋದ ಸರಿ ಮಳೆನೂ ಕಡಿಮೆ ಇತ್ತು. ಈ ವರ್ಷ ನಮ್ಗೆ ಆಲ್ರೆಡಿ ಮೇ ತಿಂಗಳಲ್ಲಿ ನಮ್ಮ ವಾಡಿಕೆ ಮಳೆಗಿಂತ ಸುಮಾರು 200% ಜಾಸ್ತಿ ಬಂದಿದೆ ಮಳೆ. ನಮಗೆ 63 mm ಬರಬೇಕಿತ್ತು. ಈಗ ಆಲ್ರೆಡಿ 139 mm ಬಂದಿತ್ತು ಮೇ ತಿಂಗಳಲ್ಲಿ. ಜೂನ್ ತಿಂಗಳಲ್ಲೂ ಕೂಡ ಉತ್ತಮ ಮಳೆ ಆಗ್ತಾಯಿದೆ. ರೈತರ ಬಿತ್ತನೆ ಸಮಯ ಯಾವ ಮಂತ್ ಸರ್? ನಮ್ಮ ವೈಜ್ಞಾನಿಕವಾಗಿ ಹಾಗೂ ರೈತರ ಇದ್ರ ಪ್ರಕಾರನೇ ಮೇಜರಾಗಿ ಜೂನು ಕೊನೆ ವಾರದಿಂದ ಜೂನ್ 20ರಿಂದ ಹಿಡಿದು ಜುಲೈ 15ರವರೆಗೂ ಬಿತ್ತನೆ ಮೇಜರಾಗಿ ಮಾಡ್ತಾರೆ. ಸ್ವಲ್ಪ ಜನ ಈಗ ಮುಂದಾಗಿ ಕೂಡ ಬಿತ್ತನೆ ಮಾಡ್ಕೊತಾರೆ. ಬಟ್ ಮೆಜಾರಿಟಿ ಆಫ್ ದ ರೈತರು ಏನು ಮಾಡ್ತಾರೆ ಅಂದರೆ ಜೂನ್ 20ನೇ ತಾರೀಕಿಂದ ಜುಲೈ 15ರವರೆಗೂ ಬಿತ್ತನೆ ಆಗುತ್ತೆ. ಸೊ ಮಳೆ ಚೆನ್ನಾಗಿ ಬರ್ತಾ ಇರೋದ್ರಿಂದ ನಮಗೆ ಈ ಸರಿ ಜೂನ್ ಕೊನೆ ವಾರದಲ್ಲೇ ಮೇಜರು ಮತ್ತು ಜುಲೈ ಮೊದಲನೇ ವಾರದಲ್ಲಿ ಬಿತ್ತನೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಈಗ ನಮ್ಮ ಪ್ರದೇಶಕ್ಕೆ ಯಾವ ತಳಿನ ಪ್ರೊಡ್ಯೂಸ್ ಮಾಡಿದ್ದಾರೆ? ನಮ್ಮಲ್ಲಿ ಈಗ ಆಲ್ರೆಡಿ ಹಿಂದಿನಿಂದಲೂ ಕೂಡ ಉತ್ತಮವಾದ ತಳಿ ಅಂದರೆ TME2 ಎಲ್ಲ ರೈತರು ಬಿತ್ತನೆ ಮಾಡ್ಕೊತ ಬರ್ತಾಯಿದ್ರು. ಈಗ TME2 ಏನಾಗಿದೆ, ಅದರದ್ದು ಮೊದಲಿನಷ್ಟು ಇದಿಲ್ಲ. ಏನಾಗಿದೆ ಅಂದರೆ ಕೀಟಗಳಿಗೂ ರೋಗಗಳಿಗೂ ಸ್ವಲ್ಪ ಸಸೆಪ್ಟಿಬಲ್ ಆಗಿದೆ. ಹಾಗಾಗಿ ಏನಾಗಿದೆ, ಅದನ್ನು ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ನಾವು ಸುಮಾರು ಒಂದು 4-5 ವರ್ಷಗಳಿಂದ K6 ಅಂತ ಒಂದು ತಳಿ ಕದರಿ 6 ಅಂತ ಇದೆ. ಅದು ಕೂಡ TME2ಗೆ ಆನ್ ಪಾರಾಗಿ ಇಳುವರಿ ಬರ್ತಾಯಿದೆ. ಅದನ್ನು ನಾವು ಇಂಟ್ರೊಡಕ್ಷನ್ ಮಾಡಿದ್ದೀವಿ. ಈಗ 2-3 ವರ್ಷದಿಂದ ರೈತರು ಕೂಡ ಅದನ್ನು ಆಸಕ್ತಿ ಪಟ್ಟು ತಗೊತಾ ಇದ್ದಾರೆ. ಸೊ ಹೆಚ್ಚಿನದಾಗಿ ನಾವು TME2 ಜೊತೆಗೆ K6 ಕೂಡ ನಾವು ವಿತರಣೆ ಮಾಡ್ತಾಯಿದ್ದೀವಿ. ಅವು ನಮ್ಮ ಒಂದು
ವೆದರ್ಗೆ ನಮ್ಮ ಭೂಮಿಗೆ ಸೂಕ್ತವಾಗಿದ್ದಾವೆ ಮತ್ತು ಒಳ್ಳೆ ಇಳುವರಿನೂ ಕೊಡ್ತಾಯಿದೆ. FID ಹೊಂದಿರುವಂಥ ರೈತನ ಬಂದು ಇಲ್ಲಿ ಶೇಂಗಾ ಖರೀದಿಸಬೇಕಾ ಅಥವಾ ಬೇರೆ ಯಾರ ಹತ್ರ ಬಂದರೆ ಕೊಡ್ತೀರಿ? ಇಲ್ಲ, FID ಹೊಂದಿರೋ ರೈತರೇ ಬರಬೇಕು. ಅಕಸ್ಮಾತ್ ಕೆಲವೊಂದು ಸರಿ FID ಹೊಂದಿರೋ ರೈತರು ಈಗೇನಾಗಿದೆ ಅಂದರೆ ರೈತರು ಜಮೀನು ಅವ್ರ ಹೆಸರಿಗೆ ಇರುತ್ತೆ, ಬಟ್ ಅವ್ರು ವಯಸ್ಸಾದವ್ರು ಇರ್ತಾರೆ. ಸೊ ಅವ್ರ ಪರವಾಗಿ ಅವ್ರ ಮಕ್ಕಳು ಅವ್ರು ಯಾರು ಬಂದರೂ ಕೊಡ್ತೀವಿ ನಾವು. ಅವರು ದಾಖಲಾತಿಗಳು ಯಾವ ಬೇಕು ಸರ್ ಒಬ್ಬ ರೈತನಿಗೆ? FID ನಂಬರ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು. ಅವರಿಗೆ ಅಕಸ್ಮಾತ್ ಅವನೇ ರೈತ ಬರೋಕ್ಕಾಗಿಲ್ಲ ಅಂತಂದರೆ ತಮ್ಮ ಬರ್ತಾರೆ, ಮಗ ಬರ್ತಾನೆ, ಅಥವಾ ಅವರು ಗಂಡ ಇರಲ್ಲ, ಹೆಂಡತಿ ಬರ್ತಾರೆ. ಅಂಥ ಟೈಮಲ್ಲಿ ಅವ್ರು ರೇಷನ್ ಕಾರ್ಡ್ ತಗೊಂಬಂದರೆ ಅವರಿಬ್ಬರದ್ದು ನಾವು ರಿಲೇಷನ್ಶಿಪ್ ನೋಡಿ ವಿತರಣೆ ಮಾಡೋಕ್ಕೆ ಇದು ಮಾಡ್ತೀವಿ. ಅಥವಾ ಅವ್ರಿಗೂ ಕ್ಯಾಸ್ಟ್ SC ST ಏನಾಗಿದ್ದರೆ ಸಬ್ಸಿಡಿ ಹೇಳ್ಬೇಕಂದ್ರೆ ಜನರಲ್ಲಿಗೆ 1400 ರೂಪಾಯಿ ಸಬ್ಸಿಡಿ ಇದೆ, SC STಗೆ 2100 ರೂಪಾಯಿ ಸಬ್ಸಿಡಿ ಇದೆ. ಸೊ SC ST ಕೊಡಬೇಕಾದ್ರೆ ಅವರು ಜಾತಿ ಪ್ರಮಾಣ ಪತ್ರ ತರಬೇಕಾಗುತ್ತೆ. ಒಂದು ಕ್ವಿಂಟಲ್ ಶೇಂಗಾ ಏನಾಗುತ್ತೆ ಸರ್? SCಗೆ 1 ಕ್ವಿಂಟಲ್ ಶೇಂಗಾ 6900 ರೂಪಾಯಿ ಆಗುತ್ತೆ ರೈತರಿಗೆ. ಜನರಲ್ಗಾದರೆ 7600 ರೂಪಾಯಿ ಆಗುತ್ತೆ ರೈತರು ಒಂದಕ್ಕೆ. ತಾಲೂಕಿನಲ್ಲಿ ವಾಣಿಜ್ಯ ಬೆಳೆಯಾದ ಶೇಂಗಾ ಬಿತ್ತನೆ ಮಾಡುತ್ತಿರುವುದು ಪ್ರತಿ ವರ್ಷದಂತೆ ಈ ಬಾರಿಯೂ ಬಿತ್ತನೆ ಬೀಜ, ಗೊಬ್ಬರ ಕೊರತೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಬಿತ್ತನೆ ಶೇಂಗಾ ಈಗಾಗಲೇ 20,000 ಕ್ವಿಂಟಲ್ ದಾಸ್ತಾನು ಮಾಡಲಾಗಿದೆ. ಇನ್ನು ಪ್ರತಿ RSK ಕೇಂದ್ರದಲ್ಲಿ ರೈತರಿಗೆ ಶೇಂಗಾ ವಿತರಣೆ ಮಾಡಲಾಗುತ್ತದೆ. ಇನ್ನು ರೈತರಿಗೆ ಬೇಡಿಕೆಗೆ ಅನುಗುಣವಾಗಿ ಬಿತ್ತನೆ ಬೀಜ ವಿತರಣೆ ಮಾಡಲಾಗುತ್ತದೆ ಎಂದರು. ಈಗ ನಮ್ಮಲ್ಲಿ ಶೇಂಗಾನ ನಾವು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಪರ್ಮಿಟ್ಗಳು ಕೊಡ್ತೀವಿ. ಆ ಪರ್ಮಿಟ್ಗಳನ್ನ ತಗೊಂಬಂದು ನಮ್ಮ ವಿತರಣಾ ಕೇಂದ್ರಗಳಲ್ಲಿ ಈಗ ಬಂದುಬಿಟ್ಟು ಪರ್ಮಿಟ್ ಪ್ರೊಡ್ಯೂಸ್ ಮಾಡಿ ಬಿಲ್ ಹಾಕ್ಸ್ಕೊಂಡು ತಗೊಂಡು ಹೋಗ್ತಾರೆ. ಅದೇ ರೀತಿ ಇತರೆ ಬೀಜಗಳು ಸೂರ್ಯಕಾಂತಿ ಇರ್ಬೋದು, ತೊಗರಿ ಇರ್ಬೋದು, ಹೆಸರು, ಅಲಸಂದೆ, ಹಾಗೂ ನಾವು ಈಗ ಹರಳು ಬೀಜನೂ ಕೂಡ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ, ಸಜ್ಜನ್ನು ಕೂಡ ಕೊಡ್ತಾಯಿದ್ದೀವಿ. ಸೊ ಆ ಬೀಜಗಳನ್ನ ತಗೋಬೇಕಂದ್ರೆ ನೀವು ನೇರವಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಮ್ಮ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿ ಅಲ್ಲೇ ನೀವು ರೈತರ ವಂತಿಕೆಯನ್ನು ಪಾವತಿಸಿ ತಗೋಬೋದು. ಅದಕ್ಕೆ ಪರ್ಮಿಟ್ ಅವಶ್ಯಕತೆ ಇರಲ್ಲ. ತೊಗರಿ ಕೂಡ ತೊಗರಿ ವಿತರಣೆ ಮಾಡ್ತಾಯಿದ್ದೀವಿ, ಅಲಸಂದೆನೇ ವಿತರಣೆ ಮಾಡ್ತಾಯಿದ್ದೀವಿ. ಎಲ್ಲಕ್ಕೂ ಸಬ್ಸಿಡಿ ಇದೆ, ಪ್ರತಿಯೊಂದಕ್ಕೂ ಸಬ್ಸಿಡಿ ಇದೆ. ಈಗ ತೊಗರಿಗೆ ಜನರಲ್ಗೆ 1 kgಗೆ 25 ರೂಪಾಯಿ ಸಬ್ಸಿಡಿ ಇದೆ. SC ST ರೈತರಿಗೆ 37 ರೂಪಾಯಿ ಸಬ್ಸಿಡಿ ಇದೆ. ಅದೇ ರೀತಿ ಬೇರೆ ಬೆಳೆಗಳು ಕೂಡ ಸಬ್ಸಿಡಿ ಇದೆ. ಈಗ ಮೆಕ್ಕೆಜೋಳಕ್ಕೆ 20 ರೂಪಾಯಿ 1 kgಗೆ ಜನರಲ್ಗೆ, SC ST ರೈತರಿಗೆ 30 ರೂಪಾಯಿ. ಆ ಥರ ಪ್ರತಿಯೊಂದು ಕ್ರಾಪ್ಗೂ ಸಬ್ಸಿಡಿ ಇದೆ. ಸಬ್ಸಿಡಿಯಲ್ಲೇ ವಿತರಣೆ ಮಾಡೋದು ರೈತ ಸಂಪರ್ಕ ಕೇಂದ್ರದಲ್ಲಿ. ಹರಳಿಗೆ ಮಾತ್ರ ಅದು ಸಬ್ಸಿಡಿಯಲ್ಲಿಲ್ಲ. ಬಟ್ ಆಸಕ್ತಿ ಇರ್ತಕ್ಕಂಥ ರೈತರು ಯಾರಾದರೂ ಕೇಳಿದರೆ ನಾವು ಅರೇಂಜ್ ಮಾಡಿ ಹೈದರಾಬಾದಿಂದ ನಮ್ಮ ICRISAT ಅಂತೇಳಿ ಒಂದು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯಿಂದ ತರಿಸಿಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಗೊಬ್ಬರ ಈಗ ನಮ್ಮ ಆಲ್ರೆಡಿ ನಮ್ಮ ತಾಲೂಕು ಸೊಸೈಟಿ ಇದೆ, ಅಲ್ಲಿ ಕೂಡ ನಮ್ಮಲ್ಲಿ ಸಾಕಷ್ಟು ಗೊಬ್ಬರ ಇದೆ. DAP, ಯೂರಿಯಾ, ಆಮೇಲೆ ಕಾಂಪ್ಲೆಕ್ಸ್ ಗೊಬ್ಬರಗಳು ಇದ್ದಾವೆ. ಜೊತೆಗೆ ನಮ್ಮ ಏನು ಖಾಸಗಿ ಮಾರಾಟಗಾರ ಸಂಸ್ಥೆಗಳಿದ್ದಾವೆ, ಅವರಲ್ಲೂ ಕೂಡ ರಸಗೊಬ್ಬರ ಸಾಕಷ್ಟು ದಾಸ್ತಾನಿದೆ. ರೈತರಲ್ಲಿ ಈ ಸಮಯದಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದಂದರೆ ಯಾವುದೇ ಒಂದು ಗೊಬ್ಬರಕ್ಕೆ ಸೀಮಿತವಾಗಿದೆ. ಈಗ DAP ಮಾರ್ಕೆಟಲ್ಲಿ ಕೆಲವೊಂದು ಸರಿ ಸಿಗದೆ ಇರ್ಬೋದು. ಆ ಟೈಮಲ್ಲಿ ನಮಗೆ ಅದೇ ರೀತಿ ಪೋಷಕಾಂಶ ಕೊಡ್ತಕ್ಕಂಥ 20, 20, 13 ಇದೆ, 10, 26, 22 ಇದೆ, 9, 24, 24 ಅಂತ ಇದೆ. ಅದರಲ್ಲೂ ಕೂಡ ನಿಮಗೆ ನೈಟ್ರೋಜನ್ನು, ಫಾಸ್ಫರಸ್ಸು, ಆಮೇಲೆ ಪೊಟ್ಯಾಶ್ ಸಿಗುತ್ತೆ. ಸೊ ಆ ಗೊಬ್ಬರಗಳನ್ನು ಹಾಕ್ಬಿಟ್ಟು ಬಿತ್ತನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ ನಾನು. ಸೊ ಹಾಗಾಗಿ ನಮ್ಮಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಸುಮಾರು ಯೂರಿಯಾ ನಮಗೆ 1000 ಕ್ವಿಂಟಲ್ ಇದೆ. ಆಮೇಲೆ ಕಾಂಪ್ಲೆಕ್ಸ್ ಗೊಬ್ಬರಗಳು 800 ಕ್ವಿಂಟಲ್ ಇದೆ. DAP ಕೂಡ 150 ಕ್ವಿಂಟಲ್ ಇದೆ. ಮತ್ತು ನಾವು 200 ಟನ್ಗೆ, ಕ್ವಿಂಟಲ್ ಅಲ್ಲ, 200 ಟನ್ಗೆ ನಾವು ಇಂಡೆಂಟ್ ಕೊಟ್ಟಿದ್ದೀವಿ. ಒಂದು 2-3 ದಿನದಲ್ಲಿ ಬರುತ್ತೆ. ಸೊ ಮಾರ್ಕೆಟಲ್ಲಿ ರಸಗೊಬ್ಬರದ ಯಾವುದೇ ರೀತಿಯಾದ ಸ್ಕೇರ್ಸಿಟಿ ಇಲ್ಲ. ರೈತರು ಆದಷ್ಟು ಕೂಡ ಎಲ್ಲ ರೀತಿಯಾದ ಪೋಷಕಾಂಶಗಳನ್ನ ಹಾಕೋದಕ್ಕೆ ಮನಸ್ಸು ಮಾಡಬೇಕು. ಇಲ್ಲ, ನಮ್ಮಲ್ಲೇನು ಕೃತಕ ಅಭಾವ ಇಲ್ಲ. ಯಾಕಂದರೆ ನಾವು ರೆಗ್ಯುಲರಾಗಿ ವಿಸಿಟ್ ಮಾಡ್ತಿದ್ದೀವಿ. ಜೊತೆಗೆ ನಾವೇ ಫಾಲೋ ಅಪ್ ಮಾಡಿ ಈಗ ಎಲ್ಲರೂ ಕೂಡ POS ಮಿಷಿನ್ ಅಂತ ಬಂದಿದೆ, ಪಾಯಿಂಟ್ ಆಫ್ ಸೇಲ್ ಅಂತಂದೇಳಿ ಒಂದು ಯಂತ್ರ ಇದೆ. ಅದರ ಮೂಲಕನೇ ಅವರು ಸೇಲ್ಸ್ ಮಾಡಬೇಕು. POS ಯಂತ್ರ ನಾವು ರೆಗ್ಯುಲರಾಗಿ ಮಾನಿಟರ್ ಮಾಡ್ತೀವಿ. ಅವರು ನಮ್ಗೆ ಹೇಳಿಲ್ಲ ಅಂದರೆ ಕೂಡ ನಮಗೆ ಆನ್ಲೈನಲ್ಲಿ ಪ್ರತಿಯೊಬ್ಬ ಡೀಲರಿಂದ ಯಾವ್ಯಾವ ಡೀಲರಲ್ಲಿ ಏನೇನು ಗೊಬ್ಬರ ಇದೆ ಅಂತ POSಲ್ಲೇ ಗೊತ್ತಾಗ್ಬಿಡುತ್ತೆ. ನಾವು ಅದನ್ನು ನೋಡಿಬಿಟ್ಟು ಫಿಸಿಕಲ್ಲಾಗಿ ಎಷ್ಟಿದೆ ಅನ್ನೋದನ್ನು ಕೂಡ ನಾವು ಟ್ಯಾಲಿ ಮಾಡ್ತೀವಿ. ಪ್ರತಿಯೊಂದು ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡಿಬಿಟ್ಟು ಪ್ರತಿಯೊಂದು ವಾರದಲ್ಲಿ ಒಂದಿನ ನಾವು ಅವರ ಒಂದು ಸ್ಟಾಕ್ ತೊಗೊಂಡ್ಬಿಟ್ಟು ನಮ್ಮಲ್ಲಿ POS ರಿಪೋರ್ಟಲ್ಲಿ ಟ್ಯಾಲಿ ಮಾಡ್ಕೊಂಡು ಇದೆಯಲ್ಲ ಅಂತ ನೋಡ್ಕೊಳ್ತೀವಿ. ರೆಗ್ಯುಲರಾಗಿ ಮಾರ್ಕೆಟ್ ನಾವು ಟಚ್ಚಲ್ಲಿರೋದ್ರಿಂದ, ಮಾನಿಟರಿಂಗ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಕೃತಕ ಅಭಾವ ಆಗೋದಕ್ಕೆ ನಾವು ಬಿಡೋದು ಇಲ್ಲ. ಆ ಥರ ಯಾರಾದರೂ ಮಾಡೋದು ಕಂಡು ಬಂದರೆ ಅವ್ರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ ಅಂತೇಳಿ ಸಂದರ್ಭ ಹೇಳ್ತೀವಿ. ಸ್ಥಳದಲ್ಲಿ ಶೇಂಗಾ ಬೀಜದ ಗುಣಮಟ್ಟ ಪರಿಶೀಲನೆಗೆ ರೈತರಿಗೆ ಅವಕಾಶ. ರೈತರು
ಸಹ ಖರೀದಿ ಮಾಡುವ ಸ್ಥಳದಲ್ಲೇ ಬಿತ್ತನೆ ಶೇಂಗಾ ಗುಣಮಟ್ಟ ಪರಿಶೀಲನೆ ಮಾಡಿಕೊಂಡು ತೆಗೆದುಕೊಂಡು ಹೋಗುವ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಮಳೆ ಬಂದ ತಕ್ಷಣ ಬಿತ್ತನೆ ಮಾಡಲು ಅಗತ್ಯ ಗೊಬ್ಬರ, ಬೀಜ ಕೊರತೆಯಾಗದಂತೆ ಹಾಗೂ ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ಕಾನೂನು ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಬೀಜ ಗೊಬ್ಬರ ಮಾರಾಟಗಾರರಿಗೆ ಎಚ್ಚರಿಕೆ ಕೊಡಲಾಗುತ್ತದೆ ಎನ್ನುತ್ತಾರೆ. ಅಕ್ರಮಕ್ಕೆ ಕಡಿವಾಣ, ಶೇಂಗಾ ಪ್ರತಿ ಪ್ಯಾಕೆಟ್ಗೆ QR ಕೋಡ್. ರಾಜ್ಯದಲ್ಲಿ ಭಾರಿ ಪ್ರಮಾಣದಲ್ಲಿ ಶೇಂಗಾ ಬಿತ್ತನೆ ಬೀಜದಲ್ಲಿ ಅಕ್ರಮ ಮಾಡಲಾಗುತ್ತದೆ ಎಂಬ ಸುದ್ದಿಗೆ ಕಡಿವಾಣ ಹಾಕಲು ಪ್ರತಿ ಪ್ಯಾಕೆಟ್ನಲ್ಲಿ QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ರೈತನ FID ಹಾಗೂ ಹೆಸರು ನಮೂದು ಆಗುತ್ತದೆ. ತದನಂತರ ಬಿಲ್ ಮೊತ್ತ ಪಾವತಿ ಆನ್ಲೈನ್ ಕೇಳುತ್ತದೆ. ಇದರಿಂದ ಯಾವುದೇ ನಡೆಯದಂತೆ ಬಿತ್ತನೆ ಬೀಜ ವಿತರಣೆಯಾಗುತ್ತದೆ. ಚಳ್ಳಕೆರೆ ನಗರದ APMC ವಾರ್ಡ್, ಪರಶುರಾಂಪುರ, ಕೃಷ್ಣ ಭವನ್ ಹಾಗೂ KOF 2 ಕಡೆ ವಿತರಣೆ ಹಾಗೂ ನಾಯಕನಹಟ್ಟಿ ಹೋಬಳಿಯ ರೈತ ಕೇಂದ್ರದ 2 ಕಡೆಯಲ್ಲಿ, ತಳುಕು ಕೃಷಿ ಇಲಾಖೆ ಕೇಂದ್ರದಲ್ಲಿ 4 ಕಡೆ, ತಳುಕು ರೈತ ಸರ್ಕಂ ಕೇಂದ್ರ, ದೇವರೆಡ್ಡಿಹಳ್ಳಿ, ದೊಡ್ಡುಳ್ಳಾರ್ತಿ, ರೇಣುಕಾಪುರದಲ್ಲಿ ವಿತರಣೆ ಮಾಡಲಾಗುತ್ತಿದೆ. ಈ ಬಾರಿ 2 ಶೇಂಗಾ ತಳಿಯನ್ನ ತಾಲೂಕಿನಲ್ಲಿ ದಾಸ್ತಾನು ಮಾಡಲಾಗಿದೆ. ಅದರಲ್ಲಿ TMV 2 ಹಾಗೂ K6 ಎಂಬ ತಳಿ ಶೇಂಗವನ್ನ ರೈತರಿಗೆ ಪರಿಚಯಿಸಲಾಗಿದೆ. 30 kg ಪ್ಯಾಕೆಟ್ಗೆ TMV 2 ತಳಿ ಶೇಂಗಾ ಸಾಮಾನ್ಯ ವರ್ಗದವರಿಗೆ 2280, ST SC ವರ್ಗದವರಿಗೆ 2070, ಇನ್ನು K6 ತಳಿ ಶೇಂಗಾ ಸಾಮಾನ್ಯ ವರ್ಗದವರಿಗೆ 2340, ST SC ವರ್ಗದವರಿಗೆ 2130 ರಿಯಾಯಿತಿ ದರದಲ್ಲಿ ನೀಡಲಾಗುತ್ತಿದೆ. ರೈತರು ಯಾವ ದಾಖಲಾತಿ ನೀಡಬೇಕು? ಶೇಂಗಾ ಬೀಜಕ್ಕೆ ಬರುವ ರೈತರು ತಪ್ಪದೆ ಜಮೀನು ಹೊಂದಿರುವ FID ಇರುವ ದಾಖಲೆ ಹಾಗೂ ಆಧಾರ್ ಕಾರ್ಡ್, ಸಬ್ಸಿಡಿ ಬೇಕಾದರೆ ಜಾತಿ ಪ್ರಮಾಣ ಪತ್ರ ನೀಡಬೇಕು. ರೈತರಿಗೆ ಗೊಂದಲವಾಗದ ರೀತಿಯಲ್ಲಿ ಪ್ರಚಾರ ಹಾಗೂ ವಿತರಣಾ ಕೇಂದ್ರ ಸ್ಥಳಗಳನ್ನು ನಿಗದಿ ಮಾಡಿದೆ. ಕಚೇರಿ ವೇಳೆ ಬಂದು ಶೇಂಗಾ ಪಡೆಯಬಹುದು ಎನ್ನುತ್ತಾರೆ ಪರಶುರಾಂಪುರ ಕೃಷಿ ಸಹಾಯಕ ಅಧಿಕಾರಿ ಜೀವನ್. ಜೂನ್ ತಿಂಗಳಿಂದ ಬಿತ್ತನೆ ಸಮಯ. ಎಲ್ಲ ರೈತರು ಬಿತ್ತನೆಗೆ ಬೇಕಾದ ಬಿತ್ತನೆ ಬೀಜಗಳನ್ನ ಎಲ್ಲ ರೈತರು ಸರ್ಕಾಂ ಕೇಂದ್ರಗಳಲ್ಲಿ ಲಭ್ಯವಿದೆ. ಮೆಕ್ಕೆಜೋಳ, ನವಣೆ, ತೊಗರಿ, ಅಲಸಂದೆ, ರಾಗಿ, ಸಾವೆ ಬಿತ್ತನೆ ಬೀಜಗಳನ್ನ ನೀಡಲಾಗುತ್ತಿದೆ ಎಂದು ನಾಯಕನಹಟ್ಟಿ ರೈತ ಸರ್ಕಾಂ ಕೇಂದ್ರದ ಹೇಮಂತ್ ನಾಯಕ್, ತಳುಕು ರೈತ ಸರ್ಕಾಂ ಕೇಂದ್ರದ ಮಂಜುನಾಥ್, ಕಸಬಾ ಕೇಂದ್ರದ ತಿಪ್ಪೇಸ್ವಾಮಿ, ಪರಶುರಾಂಪುರ ಕೇಂದ್ರದ ಜೀವನ್ ಹೇಳುತ್ತಾರೆ.